ಹೆಚ್ಚು ಕಡಿಮೆ ತೋರಿಸುತ್ತೆ. ಅದು ಆನೆಗುಂದಿಯಿಂದ ನೀವು ಒಳಗೆ ಬರ್ತೀರಲ್ಲ 16 ಕಿಲೋಮೀಟ್ರು, ನೀವು ಗೂಗಲ್ ಸರ್ಚ್ ಮಾಡಿದವಾಗ ಅದು ಮಾಸ್ತಿಯಾಳ ಗ್ರೂಪ್ ತೋರಿಸುತ್ತೆ. ಇದಕ್ಕಿಂತ ನಾನೇ ಚೆನ್ನಾಗಿ ಮಾಡ್ತಿದ್ನಲ್ಲ ಈಗ ನೂಡಲ್ಸು. ಏನು ಸೇಫ್ಟಿ ಇಲ್ಲ ಮಗ, ಇಲ್ಲಿ ಬಿದ್ದರೆ ಬಿದ್ದಂಗೆ. ನಮ್ಮ ಡೆಸ್ಟಿನೇಷನ್ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಸುಮಂತ ಹಿಂಗೆ ತ್ರಿಶೂಲ ಥರ ಇಲ್ವಾ ಅದು? ಫಸ್ಟ್ ಸ್ಟೆಪ್ ಹತ್ತಿ ಬಂದಿರೋದಕ್ಕೆ ತಂಪು ಪಾನಿ ಅಂದ್ಬಿಟ್ಟು ಪಾಂಗ ಕೊಟ್ಟವ್ರೆ. 2700 ದಶಲಕ್ಷ ವರ್ಷಗಳ ಹಿಂದೆ ಅಂತೆ ಇದೆಲ್ಲ ಆಗಿ ರೂಪುಗೊಂಡಿರೋದು. ಯಪ್ಪ ಬಂಡೆ ಫುಲ್ಲು ಕವರ್ ಆಗ್ಬಿಟ್ಟೈತೆ ಮಗ, ಮೇಲೆ ಬೀಳೋ ಥರ ಇಲ್ವಾ? ಬ್ಯೂಟಿ ಬ್ಯೂಟಿ. ಫೈನಲಿ ವೆಲ್ಕಮ್ ಟು ಯಾಣ ಮಗ. ಅದೇ ಕಣ ಅಲ್ಲಿ ಬೋರ್ಡಲ್ಲಿ ಆಯ್ತು ನೋಡು, ಗೂಗಲ್ನ ನಂಬಬೇಡಿ, ನನ್ನ ನಂಬಿ ಅಂತೆ. ನನ್ನ ಅಂದರೆ ಯಾರದು ನನ್ನ? ಹಾಂ, ಅಂತ ಇಂತೂ ಯಾಣಕ್ಕೆ ಸುಸ್ವಾಗತ. 1 ಅವರ್ ಯಾಣ, 1 ಅವರ್ ಸೇರ್ತದ ಮಗ ಇದು. Finally, we reached Yana. Next, we going to Yana trekking. ಮುಂದೆ ಹಾಕೋದಿತ್ತ. ಸೊ ಅಂತ ಇಂತೂ ಯಾಣಕ್ಕೆ ಬಂದ್ವಿ. ಇಲ್ಲಿ ನೋಡ್ರೆ ಲೈಟಾಗಿ ಸೋನೆ ಬೀಳ್ತಾ ಇದೆ, ಸೈಕಾಗೈತೆ ವೆದರು. ಈಗ ಒಳಗಡೆ ಟ್ರೆಕ್ಕಿಂಗ್ ದೂರ 1.5 ಕಿಲೋಮೀಟ್ರ್ ಅಂತೆ. ಶುಲ್ಕ 10 ರೂಪಾಯಿ ಇತ್ತಂತೆ ಎಂಟ್ರಿ ಗೇಟು. ಇಲ್ಲಿಂದ ನಡ್ಕೊಂಡು ಹೋಗೋದು. ಇವಾಗ ಟಿಫನ್ ಟೈಮ್. ಏನದು ಟಿಫನ್? ಬಡ್ಡಿ ಮಕ್ಕಳು ನನಗೆಲ್ಲೋ, ನನಗೊಂದು ಕೊಡ್ಲಾ? ಬಿಸ್ಕೆಟ್ ತಿನ್ನೋಣ, ಹೊಟ್ಟೆ ಹಸೀತಾ ಇದೆ. ಏನಕ್ಕೆ ಲೇಟ್ ಅಂತ? ಯಾರು ಜನ ಇಲ್ಲ ಮಗ ಅಷ್ಟೊಂದು, ಮಳೆ ಬರ್ತೈತೆ. Finally, we visit Yana. ನಾಳೆ ಹೇಳಾಯ್ತು ನಾನು. ವಿತ್ ವಾಸ್ ನೋಡಿ ಹೆಂಗವ್ರೆ. ಸಾಲ್ಟ್ ಮಾಲ್ ಸಾಲ್ಟ್ ಹಾಕೋರು ಇವರು, ಸಾಲ್ಟ್ ಮಾಲ್ ಸಾಲ್ಟು. ನಾವು ಇರೋದನ್ನ ಬಿದ್ದಾಗ್ತಾ ಇದ್ದೀವಿ. ಮಾಡ್ಕೊಡ್ತೀವಿ. ಹಾಂ, ಏನೋ ಡಾಕ್ಟ್ರ್ ಆಗ್ಬಿಟ್ರು. ಅಯ್ಯೋ ಮಗುನ ರೆಡಿ ಮಾಡ್ದಂಗೆ ಮಾಡ್ತಾವನೆ. ಮಗ ಬೆದ್ದವ್ರು ಮಾತ್ರ ಸೈಕಲ್ ಐತೆ. ಹಾಂ, ಏನು ತೆಗೀನೆ? ಅವ್ರನ್ನ ಕೇಳ ಅಂತ ಗೂಗಲ್ನ ಯಾಕೆ ನಂಬೇಡಿ ಅಂತ ಹಾಕಿದ್ರೆ ಫಸ್ಟ್ ಅದನ್ನು ಕೇಳ, ಗೂಗಲ್ ಯಾಕೆ ನಂಬೇಡಿ ಅಂತ ಹಾಕೋಲ್ಲ. ಅದು ರೋಡ್ ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸುತ್ತೆ. ಅದು ಆನೆಗುಂದಿಯಿಂದ ನೀವು ಒಳಗೆ ಬರ್ತೀರಲ್ಲ 16 ಕಿಲೋಮೀಟ್ರು, ನೀವು ಗೂಗಲ್ ಸರ್ಚ್ ಮಾಡಿದವಾಗ ಅದು ಮಾಸ್ತಿಯಾಳ ಗ್ರೂಪ್ ತೋರಿಸುತ್ತೆ. ನಮಗೆ ಹಂಗೆ ತೋರಿಸ್ಲೇ ಇಲ್ಲ ಮತ್ತೆ, ಕರೆಕ್ಟಾಗಿ ಇದೇ ರೋಡೇ ತೋರಿಸ್ತು. ಅದೇನೋ ಸ್ವಲ್ಪ ಫಾಲ್ಸ್ ಇದೆ, ಅದಕ್ಕಾಗಿ ಹಂಗೆ ಹಾಕಿದ್ದಾರೆ ಅದು ಬೋರ್ಡ್. ಗೂಗಲ್ನ ನಂಬಬೇಡಿ, ಹಾಂ ಇವನ್ನ ನಂಬು. ನಂಬಿ. ಇದು ಮ್ಯಾಟ್ರು. ನಮಗೆ ಬೇರೆನೇ ಹೇಳಿದ್ರು, ಅದಕ್ಕೆ ಕೇಳಿದ್ವಿ. ಈಗ ಟಿಫನ್ ಟೈಮ್. ಮ್ಯಾಗಿ ನೂಡಲ್ಸ್ ಹೇಳಿದ್ದೀವಿ, ಸೊ ಅದನ್ನು ತಿನ್ನೋಣ. ಏನಂತ ತಿಂದರು? ವಿಡಿಯೋ ಐತೆ ಅಲ್ಲಿ. ನೂಡಲ್ಸ್ ಹೆಂಗಿರುತ್ತೆ ನೋಡೋಣ ಇರು. ಎಲ್ಲ ಯಾಮರ್ಸ್ಬಿಡೋಣ. ಇಲ್ಲ ಏನೋ ತಗೊಳ್ಳ ತಿನ್ನೋಕ್ಕೆ ಬೇರೆ. ಏನು ಚೆನ್ನಾಗೈತೆ, ಇಷ್ಟೊಂದು ಡಬ್ಬಿಗಳವೆ. ಚಕ್ಲಿ ಎತ್ಕಮ್ಮ. ಬಸ್ ನಾನು ವಾಮಿಟ್ ಚಕ್ಲಿ ತಿನ್ನೋಣ. ಏಯ್ ಬೇಕಾರೆ ಎತ್ಕೋ, ಅಲ್ಲಿ ಬೇರೆದು ತಗೊಳ್ರಿ. ನಾನು ಚಕ್ಲಿ, ಒಂದು ಬಿಸ್ಕೆಟು. ಜನಜಂಗುಳಿ ಜಾಸ್ತಿ ಇರ್ತದೆ, ಬೇರೆ ಬೇರೆ ಹೋಗ್ಬೇಕು ನಾವು ನಾಷ್ಟ ಮಾಡ್ಕೊಂಡು. ಹಾಂ ಅಣ್ಣ ಬರೀ ಮಾಡಿ ಕೊಡ್ತೀವಿ. ಎಲ್ಲ ಪಕ್ಕ ಕೊಡ್ತೀವಿ ವಿಡಿಯೋ. ಹಾಂ, ಪ್ರೂಫ್ ಇದೆ. ಏನೇನು ತಗೊಂಡಿದ್ದೀವಿ ಅಂತ. ನಿಮ್ದು ಎಷ್ಟು ಚಕ್ಲಿ? ಅವ್ರು ಬಳೆ ತಗೊಂಡವ್ರು, ಬಳೆ ಅಲ್ಲಿ ಬಳೆ ತಗೊಂಡವ್ರು. ಬಳೆ ಮುಂದಿದ್ದಾರೆ ಕೇಳು. ಹಿಂದಿರ್ತಾರೆ ಕಣ. ಇದು ಊರಲ್ಲಿ ಜಾಸ್ತಿ ಕೊಡ್ತಾರೆ ಅಂಗಡಿಗಳಲ್ಲಿ, ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಇರ್ತದೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅದಕ್ಕೆ ಹಂದಿ ತಿನ್ನೋದು ತಿಂತಾನೆ ಬಂದಾಗಿಲ್ಲ. ಇದಕ್ಕಿಂತ ನಾನೇ ಚೆನ್ನಾಗಿ ಮಾಡ್ತಿದ್ನಲ್ಲ ಈಗ ನೂಡಲ್ಸು. ಹೆಂಗಾಯ್ತಪ್ಪ? ನಿಮ್ಮ ಮನೇಲಿ
ಇಲ್ಲ ಒಂದು ವೆಜ್ ನೂಡಲ್ಸು ನಾವು ಮಾಡ್ಕೋದ್ಕಿಂತ ಕಳಪೆ ಆಗಿದೆ ಬಟ್ ತಿನ್ನಲೇಬೇಕು, ಪರಿಸ್ಥಿತಿ ಆ ಥರ ಇದೆ. ಸಸ್ಯಾಹಾರಿ ಇವತ್ತು ಗುರುವಾರ. ನಾನು ಎಲ್ಲ ರೇನ್ ಕೋಟು ಸುಮಂತ, ರೇನ್ ಕೋಟ್ ಎಲ್ಲ ನಾವು ಬೇಡಪ್ಪ, ನಾವು ಹಿಂಗೆ ಇರಲಿ, ಚಿಲ್ಲಾಗೈತೆ. ನಮ್ಮ ಪಯಣ ಇಲ್ಲಿಂದ ಶುರುವಾಗಿದೆ ಯಾಣಾಗಿ. ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, 1.5 ಕಿಲೋಮೀಟ್ರ್ ಐತೆ. ಸೂಪರ್ ಸೈಕು ಮಗ. ನನ್ನ ಮೊಬೈಲೇ ತರಲಿಲ್ಲಕ್ಕಲ್ಲ ಸುಮಂತ, ನನ್ನ ಮೊಬೈಲ್ ತರಲಿಲ್ಲ, ಅಲ್ಲೇ ಇಟ್ಬಿಟ್ಟೆ. ಏನೇ ಅಂತ ಅದು ನೆಟ್ವರ್ಕ್ ಇಲ್ಲ, ಏನಿಲ್ಲ. ಇದು ಹೊಸ ಫೋನು, ಇದ್ರಲ್ಲಿ ಸಿಮ್ ಇಲ್ಲ. ಇಲ್ಲ ಸಾಗರ್ ಅಂತ ಐತೆ. ಏನಿದು ಪ್ಲಾಸ್ಟಿಕ್ ಬಳಸಿದ್ರೆ ನಿಶ್ಚಯ ಭಾರ ಇದ್ರಿರ್ತದೆ. ಇವಾಗ ಹೋಗ್ತಾವ್ರಕಣ ಅರುವೆ ಬತ್ತಾರ. ಬಾ ನೀನು ಸಾಗರ, ಸೈಕಾಗಿದೆ ಕಡು. ಬರ್ತೀರಾ ಬನ್ನಿ. ಯಾರು ಲಾಗರ್ ಇವರು? ಸೈಕಾಗೈತೆ ಮಗ. ಮಳೆ ಬರುತ್ತೆ ಬಿಸಿಲು ಬರುತ್ತೆ, ಮಳೆ ಬರುತ್ತೆ ಬಿಸಿಲು ಬರುತ್ತೆ. ದೊಡ್ಡವ್ರು ನೋಡ್ಕೊಂಡು ಹಿಂದೆ ಬತ್ತೀಯ, ಸುಸ್ತಾಯ್ತೈತೆ ಅಂತ ಹಿಂದೆ ಬತ್ತೀಯೋ. ಮಗ ಸೆಲ್ಫಿ ಸ್ಟಿಕ್ ತರಲೇ ಇಲ್ವಲ್ಲ ಈಗಲೂ? ಸೆಲ್ಫಿ ಸ್ಟಿಕ್ಕು ಗಾಡಿಲೇ ಇಟ್ಬಿಟ್ಟೆ, ಕೈ ನೋವು ಬರ್ತದೆ. ಎಷ್ಟೊತ್ತು ಗಂಟೆ ಹಿಂಗೆ ಹಿಡ್ಕೊಳ್ಳೋದು? ಸಾಗರ ಹಿಡ್ಕತ್ತೀನೋ, ಅವ್ನು ಬರೀ ಮಾತೇ ತರ ಏನೇನೋ ಹೇಳ್ತಾನೆ. ಇಲ್ಲ, ಅಮ್ಮ ಅಪ್ಪ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಯಾವ ಒಳ್ಳೆ ಹುಡುಗ ಅದೇ. ನೀವು ಪಾಪ ವಿಡಿಯೋ ಮಾಡ್ತೀಯ ಅಂದ್ಬಿಟ್ಟು ಲೋ, ಇದೇನೋ ಬಿಗಿಯಾಗಿ ತಿಂದ್ಬಿಟ್ಟು ವಾಟಬಾರ್ ಹತ್ಕೊಂಡಂಗೆ ಆಯ್ತದೆ. ಕೆಳಗಡೆ ಬಂದು ತಿನ್ಬೇಕಿತ್ತ ಹಂಗಾರೆ? ನೀವು ಬೇಲ್ಪುರಿ ಆಳು ಮೂಡುವ ನೂಡಲ್ಸ್ ಎಲ್ಲ ತಿಂದ್ಬಿಟ್ಟು. ನಿಕೋಟಿನ ಬಾಯ್ಲಿ ನೀನ್ ಕಳ ನಿಕೋಟಿನ್ ಅಕ್ಕ, ಎಷ್ಟೇ ನಿಕೋಟಿನ್ ಇದ್ರು ಬಾಡಿ ಅವ್ನಿಗೆ ಎಷ್ಟು ಕುದ್ರು ಮನ ಬರೋದಿಲ್ಲ ಅವನಿಗೆ. ಅವನೇ ಕರೆಕ್ಟ್ ಆಗವನ ಹಂಗಾರೆ. ನಾನೇ ಕರೆಕ್ಟ್ ಆಗಿದ್ದೀನಿ, ನೀವೇ ಕರೆಕ್ಟ್ ಆಗಿಲ್ಲ. ಇವಾಗ ಡೌನ್ ಸಿಕ್ತು, ಡೌನು ಅಪ್ ಮುಗೀತು, ಇವಾಗ ಡೌನು. ಇದು ಮೋಟಿವೇಶನ್. ಇವಾಗ ಒಂದು ಬೆಟ್ಟ ಹತ್ತಿದ್ದೀವಿ, ಇನ್ನೊಂದು ಬೆಟ್ಟ ಇಳಿತಾ ಇದ್ದೀವಿ ಈಗ. ಆಲೆ ಎಲ್ರಿಗೂ ಗಾಳಿ ಕಿತ್ಕೊಂತೈತೆ. ಸೈಕಾಗೈತೆ ಎಲ್ಲ ಕೊಚ್ಚೆ ಕೊಚ್ಚೆ ಮಗ. ಇಂಥ ಇದಕ್ಕೆ ಶೂಗಳು ಹಾಕೊಂಡ್ಬಿಡ್ಬೇಕು. ಅದು ಇತ್ತಿಂದ ವೈಟು, ಆ ಕಡೆಯಿಂದ ಕೆಂಪು. ಅಯ್ಯಪ್ಪ ಸುಮಂತ, ನಿಧಾನಕ್ಕೆ ಬರೋ. ಲೋ, ನಿಧಾನಕ್ಕೆ ಬರೋ. ಸುಯ್ ಅಂತ ಜಾರ್ಕೊಂಡು ಹೋಗ್ಬಿಡ್ತಾನೆ. ಏನ ಹಂಗೆ ಅಣ್ಣನ ಮಲಗಿಸ್ಬಿಟ್ಟು ಅಣ್ಣನ ಮೇಲೆ ಕಿತ್ಕೊಂಡು ಸೂಪರ್ ಮ್ಯಾನ್ ಥರ ಹೋಗ್ತೀವಿ. ಇವಾಗ ಮಾಡೋಣ. ಹಾಂ, ಮುಂದೆ ಬಂದು ನಿಂತ್ಕೊಂಡು. ಸುಮಂತ ಏನಿಲ್ಲ, ವಿಡಿಯೋದಲ್ಲಿ ನಿಂದು ಹೊಟ್ಟೆ ಹಿಂಗೆ ಕಾಣಿಸ್ತದೆ. ವಿಡಿಯೋದಲ್ಲೇ ಕಾಣಿಸ್ತದೆ. ಎಳ್ಕೊ ಎಳ್ಕೊ, ಹಂಗೆ ಎಳ್ಕೊ. ನೀ ಎಷ್ಟೊತ್ತು ಗಂಟೆ ಎಳ್ಕೊಂಡೇ ಇರ್ತೀಯ, ಅಷ್ಟೊತ್ತು ಗಂಟೆ ವಿಡಿಯೋ ಮಾಡ್ತಾ ಇರ್ತೀನಿ. ನೀವೆಲ್ಲ ಹೇಳಿದ್ರೆ ಕಪ್ಪ ಕೂಡ ಕೊಡ್ತೀನಿ ವಿಡಿಯೋದಲ್ಲಿ. ಏನು ಸೇಫ್ಟಿ ಇಲ್ಲ ಮಗ ಇಲ್ಲಿ, ಬಿದ್ದರೆ ಬಿದ್ದಂಗೆ. ಅಂದರೆ ಹುಷಾರಾಗಿ ಹೋಗ್ಬೇಕು. ಮಳೆ ಉದಿರೋದಕ್ಕೆ ನೀರೊಳಗೆ ಫೋರ್ಸಲ್ಲಿ ಹೋಯ್ತಾಯ್ತು ಕಣವು. ಸೂರ್ಯ ಕಂಡುಬಿಡ್ತಾವನೇ. ಈಗ ಟೈಮು 10:30 ತಿಂಡಿ ತಿನ್ಕೊಂಡು ಯಾಣಕ್ಕೆ ಹತ್ತುತ್ತಾ ಇದ್ದೀವಿ. 1.5 ಕಿಲೋಮೀಟ್ರ್ ಅಷ್ಟೇ ಅಂತ ಇರೋದು. ಆಲ್ರೆಡಿ 500 ಮೀಟ್ರ್ ಬರಲಿಲ್ಲ, ಎಲ್ಲ ಸುಸ್ತಾಗ್ಬಿಟ್ಟವ್ರೆ ಚೆನ್ನಾಗಿ ತಿಂದುಬಿಟ್ಟು. ನೋಡುವ, ಮತ್ತೆ ಒಂದು ಅಪ್ಪ ಅಂತು ಸುಮಂತ. ಬತ್ತು ಬೆಟ್ಟ, ಮಿನಿ ಬೆಟ್ಟ. ಮೇಲೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೋ ನೋಡುವ. ಬರೀ ಅಪ್ ಆ್ಯಂಡ್ ಡೌನ್ಸೇ ಇದೆ. ಮಿನಿ ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ. ಸೂಪರ್ ಆಗೈತೆ. ಎಷ್ಟು ಕೋಲ್ಡ್ ಆಯ್ತು ನೋಡಿ ವಾಟ್ರು ಅಲ್ವಾ? ಅಲ್ಲ, ಈಗಲೇ ದಮ್ ಕಟ್ತಾ ಇದ್ದೀರಾ ಹತ್ತಕ್ಕೆ, ಅದರೊಳಗಡೆ ಈ ದಮ್ ಬೇಕಾ? ಹಾಂ, ಈಗಲೇ ಹತ್ತಕ್ಕೆ ದಮ್ ಕಟ್ತಾ ಇದ್ದೀರಾ? ಆಗಲ್ಲ, ನಾಕೆ ಹಾಕ್ತೀನಿ. ಹಾಂ, ಓ ಇರೋ ರೆಡ್ ರೋಡು
ಏನಂತ ಇದು? ನೀಲಿ ಮರ. ಇಲ್ಲಿ ಇಂಗ್ಲೀಷಲ್ಲಿ ಬರ್ದವ್ರೆ, ನಮ್ಗೆ ಅರ್ಥ ಆಗಲ್ವೇ? ಕನ್ನಡ ಮೇಮ್ಸ್ ನೀಲಿ ಮರ ಏನೇ ಸೈಂಟಿಫಿಕ್ ನೇಮು, ಇದೇನು ಇಂಗ್ಲೀಷಲ್ಲೆಲ್ಲ ಬರ್ದವ್ರು ಹೋಗಲ್ಲ. ಜರಿ ಮಾತ್ರ ಸೂಪರಾಗಿದೆ. ಎಲ್ಲ ಇಳಿಯೋಕ್ಕೆ ಆಗಲ್ಲ, ಒಳಗಡೆ ಬಿದ್ದರೆ ಸೀದಾ ಬಿದ್ದಂಗೆ. ಏನು ಬಂದು ಒಂದು ಪಾರ್ಟ್ಸ್ ಅಷ್ಟೇ, ಫಸ್ಟ್ ಪಾರ್ಟು. ಇವಾಗ ಸೆಕೆಂಡ್ ಪಾರ್ಟ್ ಸ್ಟಾರ್ಟು. ಯೂಸ್ ಪೇಪರ್ ಬ್ಯಾಗ್ಸ್, ಅವಾಯ್ಡ್ ಪ್ಲಾಸ್ಟಿಕ್ ಬ್ಯಾಗ್ಸ್. ಶ್ರೀ ಕ್ಷೇತ್ರ ಯಾಣಕ್ಕೆ ಸುಸ್ವಾಗತ. ಥ್ಯಾಂಕ್ ಯು ಮಗ. ಎಲ್ಲ ಮೆಟ್ಲುಗಳಿದೆ, ಹತ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಓ ಮಗ, ಪೂರ್ತಿ ಮೆಟ್ಲೆ ಮಗ, ಇಲ್ಲಿಂದ ಆರಾಮಾಗಿ ಹತ್ಬೋದು. ಅವಣ್ಣ ಎದುರಿಸ್ಬಿಟ್ನಲ್ಲ. ಇದು ಮೆಟ್ಲಿದ್ರು ಸಮ ಐತೆ ಮ್ಯಾಲಕ್ಕೆ, ಬೆಟ್ಟ ಇದ್ದಂಗೆ ಅದು ಬೆಟ್ಟ ಥರನೇ ಐತಲ್ಲ, ಅದಕ್ಕೆ ಬೆಟ್ಟ ಇದ್ದಂಗೆ ಐತೆ. ಕಾಡಿಲ್ಲದ ನಾಡು, ನೀರಿಲ್ಲದ ಬೀಡು. ಏನ್ರಿ ನಿಮ್ಮ ಈ ದರ್ಶನ್ ಸರ್ ಇಷ್ಟೊಂದು ಎನರ್ಜೆಟಿಕ್ ಆಗಿ ಹತ್ತವ್ರೆ? ಟಿ ಶರ್ಟು. ಓ ಅದಾ ಕಾನ್ಸೆಪ್ಟು? ಇಲ್ಲಿ ನೋಡಿ ಹೊಸ ಕಾನ್ಸೆಪ್ಟ್, ವಿಟಮಿನ್ ಎಸ್ಸು. ನನಗೇನು ಗೊತ್ತಾ, ಅವ್ರು ಹೇಳಿಲ್ವ ಅವಾಗಲೇ? ನಮ್ಮ ಡೆಸ್ಟಿನೇಷನ್ ಅಲ್ಲಿದೆ, ಅಲ್ಲಿಗೆ ಹೋಗ್ಬೇಕು. ಅಪ್ಪ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನು ಮಗ ಹಿಂಗೈತೆ? ಹೌದಾ? ಏನಿಲ್ಲ, ಅವ್ನು ಶುರುವಾಯ್ತು ಈಗ ನಿಂದ ಅಪ್ಸಕ್ಕಂದು ಮಾತುಗಳು. ಯಪ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ ಯಪ್ಪ. ಇಲ್ಲ ಅಡ್ದಾರಿಲ್ಲಿ ಹೋಯ್ತಾ ಇದ್ದೀರಲ್ರಿ, ಏನೋ ಗುಹೆ ಮಗ, ಏನು ಸೈಜ್ ಐತೆ ನೋಡೋದು ಬಂಡೆ. ಹಾಂ ವಾವ್, ಸಕ್ಕತ್ತಾಗೈತೆ. ಏನೋ ಎಡೆಯಲ್ಲಿ ಸಿಗಾಕೊಂಬಿಟ್ರೆ ಹೆಂಗೋ ಕತೆ. ಯಪ್ಪ ಲೋ, ಎಲ್ಲೋ ಇದ್ದೀರಾ ಬಂದ್ರಲ್ಲೋ? ಅಯ್ಯೋ ನೋಡ್ರೆ ಭಯ ಆಯ್ತಿತ್ತದ. ಕಾಲು ನೋಡ್ಕೊಂಡು ಹೋಗಿ ಆಮೇಲೆ ಗುಣಕ್ಕೆ ಹೋಗೋದಂಗೆ ಹೋಗ್ಬಿಟ್ರಿ ಕೆಳಗಡೆ. ನಾನಂತ ಮಗ ಅದು ನೋಡೋ ತ್ರಿಶೂಲ ಟೈಪ್ ಇಲ್ವಾ ಹಿಂಗೆ? ಹಾಂ ಸುಮಂತ, ಹಿಂಗೆ ತ್ರಿಶೂಲ ಥರ ಇಲ್ವಾ ಅದು? ಎಲ್ಲೋ ಐತೀರ ಬಂದ್ರ ಮಗ? ಇಲ್ಲಿ ಕರೆಕ್ಟಾಗಿ ಏನೋ ಮಾರ್ಗ ಇದೆ ಮಗ, ಅಲ್ಲಿ ಮೇಲೆ ಹೋಗಕ್ಕದು. ಬೇಡ ಬರಲ್ಲ. ಬೇಡ ಬಾ, ಅಲ್ಲಿ ಹೋಗಿದ್ದು ಬರೋಣ ಫಸ್ಟು. ಇವ್ರು ಸಂಧಿ ಒಳಗೆ ಕರ್ಕೊಂಡು ಹೋಯ್ತಾರಲ್ಲಪ್ಪ. ಲೋ ಬರಲ್ಲ ಸಾಕು. ಯಪ್ಪ ಎಲ್ಲ ಭಯ ಒಳಗೆ ಮಕ್ಕಗಳೇ ಕಾಣಿಸ್ತಾ ಇಲ್ಲ, ಫೋಟೋ ತೆಗ್ದನಂತೆ. ಯಪ್ಪ ಸುಮ್ಮನಿರಲ್ಲ, ಕಿರ್ಚ್ಬೇಡ್ರಿ ಮಗ, ಎಲ್ಲ ಬಂದ್ಬಿಡ್ತಾರ ನಡಿ. ರೆಡಿ ರೆಡಿ. ನಿಂತರೆ ನ್ಯಾಯಕ್ಕಾಗಿ ಉಸಿರಿರುವವರೆಗೂ ಇರ್ತೀವಿ ನಿನ್ನಿಂದೆ. ಹತ್ಬಿಟ್ಟು ಇಳಿಯೋಕ್ಕಾಯ್ತಲ್ವಲ್ಲಪ್ಪ. ಅಯ್ಯಪ್ಪ ದೇವ್ರೆ, ಜಾರ್ಗಿರ್ಬಿಟ್ರೆ ಮಧ್ಯೆ ಯಾವಾಗಲೂ ಮಳೆ ನೆಲ ನೆನೀತಾ ಇರ್ತದೆ. ಅಂದರೆ ಇದು ನೋಡಿ, ಒಂದು ಕಲ್ಲು ಪಾಚಿನೇ ಕಟ್ಟಿಲ್ಲ ಇದು ಅಲ್ವಾ? ಎಷ್ಟು ಡ್ರೈ ಆಗೈತೆ, ಯಾವಾಗಲೂ ನೀರು ಬೀಳ್ತಾನೆ ಇರ್ತದೆ, ಆದರೂ ಡ್ರೈ ಆಗೈತೆ. ಸೈಕ್ ಜಾಗ ಒಳ್ಳೆ ಗುಹೆ ಥರ ಐತೆ. ಅಯ್ಯಪ್ಪ ಎಲ್ಲ ಓಡ್ಬಿಟ್ರು ಆಗಲೇ. ಹೆಂಗಾಯ್ತು ಕಲ್ಲು? ನೀರು ಬಿದ್ದು ಬಿದ್ದು ಕೊರೆದಿರೋದು ಅನ್ಸುತ್ತಲ್ವಾ? ಜೋರ ಮಳೆ ಬಂದಂದ್ರೆ ಜೋರಾಗಿ ಬರುತ್ತೆ. ಹಾಂ ಅಯ್ಯೋ ಇದ್ರ ಜೋಗ್ ಫಾಲ್ಸ್ ಥರ ಆಗ್ಬಿಡ್ತದೆ ಇದು. ಅಯ್ಯಪ್ಪ ಇವಿ ಕಲ್ಲುಗಳು ಮಾತ್ರ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ಡ್. ಇನ್ನೂ ಮೇಲೆ ಹೋಗೋದೇನಾ? ಅಪ್ಪ ಏನೋ ದೇವಸ್ಥಾನ ಐತಿ ಇಲ್ಲಿ, ಶಿವನ ದೇವಸ್ಥಾನ. ಹಾಂ, ಚಂಡಿಕಾ ಭೈರವೇಶ್ವರ ಸ್ವಾಮಿ, ಗಂಗಾ ಚಂಡಿಕಾ ಭೈರವೇಶ್ವರ ಸ್ವಾಮಿ. ಮಗ ಅಲ್ಲೂ ಮೇಲೆ ಹತ್ತದವ್ರು ಕಣ, ಅಲ್ಲುವೇ ಹೋಗೋಣ ಇರು. ಈ ಕಡೆ ಏನು
ಶಿರ್ಸಿಗೆ ಹಿಂಗೆ ನಡ್ಕೊಂಡೇ ಹೋಗೋದಾ? ಹಾಂ, ಅದು ನಡ್ಕೊಬಿಟ್ಟು ಸ್ವಲ್ಪ ದೂರ ಅಲ್ಲಿ ಮಾಮೂಲಿ ನಾವು ಹೆಂಗೆ ಬಂದು ಹಂಗೆ. ಓ, ಅಲ್ಲಿ ವೆಹಿಕಲ್ ನಿಲ್ಸಿರ್ತಾರೆ ಮಗ. ಅದು ನೋಡಿ ಎಷ್ಟು ಚೂಪಾಗೈತಿ ಇವಾಗ ಸ್ಕೈ. ಯಪ್ಪ, ಒಳ್ಳೆ ಚೂರಿ ಥರ ಐತೆ. ಇಲ್ಲಿಗೆ ಬರೋಕೆ ಈ ಪಾಟಿ ಬೆವ್ತಾಗಿದ್ದೀವಲ್ಲ ಫುಲ್ಲು. ಇನ್ನು ಸೀದಾ ಅಲ್ಲಿಗೆ ಹತ್ತಬೇಕು. ಇನ್ನು ನೆಕ್ಸ್ಟ್ ಟಾರ್ಗೆಟು. ಈಗ ಫಸ್ಟ್ ಸ್ಟೆಪ್ ಮುಗೀತು, ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ಪು. ಬಾರಲ್ಲ ಇರಲಾ ನೀನು ಬಿಡಪ್ಪ. ವಿಟಮಿನ್ ಎಸ್ಸು. ಬಂಡೆ ಕೆಳಗಡೆನೇ ದೇವಸ್ಥಾನ. ಕೆಳಗಡೆ ಬಂದರೆ ಏನು ಮೇಲೆ ಬಿದ್ದಂಗೆ ಕಾಣಿಸ್ತದೆ ಯಪ್ಪ. ನೋಡಿ ಫಸ್ಟ್ ಸ್ಟೆಪ್ ಹತ್ತಿ ಬಂದಿರೋದಕ್ಕೆ ತಂಪು ಪಾನೀಯ ಅಂದ್ಬಿಟ್ಟು ಪಾಂಗ ಕೊಟ್ಟವ್ರೆ. ಈ ದೇವಸ್ಥಾನದ ಹತ್ರ ಬಂದರೆ ಫ್ರೀಯಾಗಿ ಸಿಗುತ್ತೆ ಇಲ್ಲಿ ಉಚಿತ ತಂಪು ಪಾನೀಯ. ಒಂದು ಗ್ಲಾಸಾಗಿ ಕೊಡ್ತಾರೆ, ಎಷ್ಟು ಬೇಕಾದ್ರೂ ಕುಡಿಬೋದು. ಸೂಪರಾಗೈತೆ, ಸಕ್ಕತ್ತಾಗೈತೆ. ಅಯ್ಯಪ್ಪ, ತುಂಬ ಜನ ಬಂದವ್ರು ಇವತ್ತು. ನಾವು ಬಂದಿದ್ದೀವಿ ಅಂತ ಬಂದಿದ್ದಾರಾ. ಇಲ್ಲೂ ಗುಡ್ಡ ಕುಸ್ತೈತೆ, ಮೋಸ್ಟ್ಲಿ ನೆನ್ನೆ ಕುಸ್ತಿರ್ಬೇಕಿದು. ಹಸಿ ಆಗೈತೆ. ಇಲ್ಲಿ ಇವಾಗ ಜ್ಯೂಸ್ ಕುಡ್ಕೊಂಡು ಮೇಲೆ ಹತ್ತವರು ಈ ಕಡೆಯಿಂದ ಅಲ್ಲಿ ಹತ್ತಬೇಕು. ನೋಡೋಣ, ಈಗ ಹೋಗೋಣ. ಅದೆಷ್ಟು ದೂರ ಇದೆಯೋ ಸೀದಾ ಅಲ್ಲಿ ಹೋಗುತ್ತೆ ಮೇಲ್ಗಡೆ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಇಲ್ಲೋದ್ರಿ ಇವರು. ನಾವು ಒಂದು ಗ್ಲಾಸ್ಗೆ ಸುಸ್ತಾಯ್ತಾಯಿದ್ದೀವಿ, 2 ಗ್ಲಾಸ್ ಕುಡಿತಾವ್ರೆ. ಕಳ್ಳ. ಈಗ ಯಾಣಕ್ಕೆ ಬಂದರೆ ಇಲ್ಲಿ ಒಂದು ಬೋರ್ಡ್ ಹಾಕೋರೆ, ಮಿಸ್ ಮಾಡ್ದಂಗೆ ಓದಲೇಬೇಕು ಇದನ್ನು. ಯಾಕಂದರೆ ಇದ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಇರೋದು. 2700 ದಶಲಕ್ಷ ವರ್ಷಗಳ ಹಿಂದೆ ಅಂತೆ ಇದೆಲ್ಲ ಆಗಿ ರೂಪುಗೊಂಡಿರೋದು. 2700 ದಶಲಕ್ಷ ವರ್ಷಗಳು. ಈಗ ಮೇಲೆ ಹತ್ತುವ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಂತೆ, ಮೇಲ್ಗಡೆ ಹಾಕೊಳ್ಳೋಂಗೋಗಿಲ್ಲ. ಎಂಟ್ರಿ ಇಲ್ಲಿ ಬಂದಮೇಲೆ ವೆರಿ ಇಂಪಾರ್ಟೆಂಟು. ಎಲ್ಲ ಬೋರ್ಡ್ಗಳನ್ನ ನೀಟಾಗಿ ಓದ್ಕೊಂಡೇ ಹೋಗ್ಬೇಕು. ಇಲಾಖೆಯಿಂದ ಆಕರ್ಷಿಸುತ್ತಿರುವ ಪ್ರವೇಶ ಶುಲ್ಕವು ಶ್ರೀ ದೇವರ ದರ್ಶನಕ್ಕೆ, ಸಮಯಕ್ಕೆ ಮತ್ತು ದೇವಾಲಯಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಮತ್ತು ಇನ್ಯಾರಿಗೆ ಸಂಬಂಧಪಟ್ಟಿರುತ್ತೆ? ದೇವಾಲಯಕ್ಕೆ ಸಂಬಂಧನೇ ಇಲ್ವಂತೆ. ಉಲ್ಟಾ ಹಿಡಿದ್ಬಿಟ್ಟೆ. ಒಂದು ಸೌಂಡ್ ಹಾಕ್ರೋ. ಹಾಂ, ಬಂದಮೇಲೆ ಇನ್ನೂ ಹೇಳ್ತಲೇ ಇರು. ಕಾಣಿಸ್ತೈತೆ ಕಣ. ಹಾಂ, ಇನ್ನೂ ಫುಲ್ ಹತ್ಬಿಟ್ಟು ಮಾತು ಹೇಳಿ ನೀನು ಚೆನ್ನಾಗಿತ್ತು ಅಂತ. ಹಂಗೆ ಯಪ್ಪ, ಬಂಡೆ ಫುಲ್ಲು ಕವರ್ ಆಗ್ಬಿಟ್ಟೈತೆ ಮಗ. ಮೇಲೆ ಬೀಳೋ ಥರ ಇಲ್ವಾ? ಸಕ್ಕರ ಐತೆ. ಕಲ್ಲು ಮೇಲೆಲ್ಲ ಪಾಚಿ ಕಟ್ಬಿಟ್ಟೈತೆ. ಸೊ ಇಲ್ಲಿ ಯಾರೂ ಸೌಂಡ್ ಮಾಡಬಾರ್ದು, ಯಾಕಂದರೆ ಜೇನುಗೂಡುಗಳು ಸಿಕ್ಕಾಪಟ್ಟೆ ಇದೆಯಂತ ಇಲ್ಲಿ. ಸೌಂಡ್ ಮಾಡಿದ್ರೆ ಎದ್ದುಬಿಡ್ತವೆ ಅಂತ. ಕಲ್ಲು ಮೇಲೆಲ್ಲ ಏನು ಬರಿಬೇಡಿ ಅಂತಲೂ ಹಾಕ್ಬಿಟ್ಟವ್ರು ಇಲ್ಲಿ. ನಾವು ಹುಡುಗರುಗಳು ಕೇಳ್ತಾವ, ಹೇಳೋದು ಮಾತು ಕೇಳಲ್ಲ. ಸೈಕಾಗಿದೆ. ನಡೀರಿ ಜನರೇ, ಟೈಮ್ ಆಗಿದೆ, ಸಮಯ ವ್ಯರ್ಥ ಮಾಡಬೇಡಿ. ಬರ್ರ ಪಾಚಿ ಮೇಲ ನಡ್ರಿ. ಎಷ್ಟು ಚೆನ್ನಾಗಿ ಪಾಚಿ ಅಲ್ಲಣ್ಣ, ಪಾಚಿ ಕಣ. ಗಿಡಗಳು ಪಾಚಿಲ್ಲ, ಪಾಚಿ ಕಣ್ ಬಾ. ಈ ಕಲ್ಲು ಜಾರಲ್ಲ ಕಳ್ಳ. ಪಾಚಿ ಕಟ್ಟಿದ್ರು ಜಾರಲ್ಲ, ಅದು ಗ್ರಿಪ್ ಆಗೈತೆ ಕಲ್ಲು. ಇದನ್ನು ಹತ್ತಾನಕ ನಡಿಯೋನು, ಹತ್ತಾನಕಣ. ಏನು ಮಗ ಮುರುಳು ಕುಡ್ಕೊಳ್ರಿ ಎಲ್ಲ ಒಂದೊಂದು ಗುಟ್ಕೋ. ಏಯ್, ಅಲ್ಲಿ ಜೋರ ಬೀಳ್ತೈತೆ, ಬರಲ್ಲ. ಬ್ಯೂಟಿ ಯಪ್ಪ ಏನು ಲೈಟಿಂಗು. ಫೋಟೋ ಹೊಡಿತೀನಿ. ಕಾಣಿಸ್ತಾನೆ ಕಾಣಿಸಲ್ಲ. ಬರ್ರಿ ಬಾರ, ತೆಗ್ದೇ ಇಲ್ಲ ಕಲರ್ ಅದು. ಒಂದೇ ಸಾಕೋಣ, ಸಮಯ ವ್ಯರ್ಥ ಮಾಡೋದು ಬೇಡ. ಹೆಂಗೋಯ್ತವ್ರು ಅವರು? ಇಲ್ಲೇ ಹತ್ಬೇಕಾ? ಉಪ್ಪ ದೇವ್ರೆ, ಇನ್ನೂ ಗುಹೆ ಬೇಜಾನಿದೆ. ಸೈಕಾಗೈತೆ. ಹಂಗೆ ಹನಿಗಳು ಬೀಳ್ತಾ ಇರುತ್ತೆ. ಜೋರಾಗಿ ಮಳೆ ಬಂದಾಗ ಇನ್ನೂ ಜೋರಾಗಿ ಬೀಳುತ್ತೆ ನೀರು. ಸೂಪರ್ ಲೊಕೇಶನ್ ಏನ್ತೀನಿ, ಸೈಕಾಗೈತೆ. ಅಂದರೆ ಜೋರಾಗಿ ಮಳೆ ಬಂದ್ರೆ ಇನ್ನೂ ಸಖತ್ತಾಗಿ ಬೀಳ್ತದೆ ಮಗ ನೀರು. ಬರೀ ಇಬ್ನಿ ನೀರೇ ಹಿಂಗೆ ಬೀಳ್ತೈತಲ್ಲ.
ಮಳೆ ಬಿದ್ದರೆ ದಮ ದಮ ಅಂತ ಹೆಂಗೆ ಇರ್ಬೋದು. ಇಲ್ಲೊಳಗೆ ಮಿನಿ ಫಾಲ್ಸ್ ಆಗೋಯ್ತದೆ. ಇಲ್ಲೆಲ್ಲ ಫುಲ್ ನೀರು. ಜೋರಾಗಿ ಬಂದರೆ ಮಳೆ. ನಾವು ಮೆಟ್ಲತ್ತದ್ವಲ್ಲ ಅಲ್ಲೆಲ್ಲ ತುಂಬೋಯ್ತದೆ ನೀರು. ರಸ್ತೆ ಇನ್ನೂ ಕ್ಲಿಷ್ಟಕರವಾಗಿದೆ. ಏನದ ಕೃಷ್ಣ ಏನ ಕ್ಲಿಷ್ಕ ಕುಷ್ಕ ಹೆವಿ ಸಂಧಿ ಯಪ್ಪ. ಸೈಜಾಗಿರೋರು ಬರೋಕ್ಕೆ ಆಗಲ್ಲ ಮಗ ಇಲ್ಲಿ. ಓ ಮಗ ನಿನಗೆ ಹೇಳ್ತಾ ಇದ್ದೀನಿ. ಇದಾನೆ ಕೇಳಿರಪ್ಪ. ಜೇನೆಲ್ಲ ಈ ಒಳಗಡೆ ಆಗ್ಬೇಕಂತ ಬರ್ರಿ. ಇಲ್ಲಿಲ್ಲ ಕಣ. ವೆದರ್ ತಂಪಾಗೈತೆ ಅಲ್ಲ, ಗೂಡು ಕಟ್ಟಲ್ಲ. ಅಲ್ಲೆಲ್ಲ ಮಾರ್ಕ್ಸ್ ಇತ್ತು ನೋಡಿ. ಇಲ್ಲೆಲ್ಲ ಜೇನು ಮಾರ್ಕ್ಸ್ಗಳೇ ಜೇನು ಗುಡ್ದು ಅಲ್ಲ ಆಯ್ತು ನೋಡು. ಸೊ ಇಲ್ಲಿಗೆ ಕೇವ್ಸ್ ಮುಗೀತು. ಇಷ್ಟೇ, ಇನ್ನೇನಿಲ್ಲ. ಒಳಗಡೆ ಗುಹೆ ಥರ ಇದೆ, ಅದು ನೋಡ್ಕೋಬೇಕು. ಆಯ್ತು ನೋಡ್ರಿ, ಕಲ್ಲು ಸ್ಟ್ರೈಟ್ ಇದೆ. ಸೊ ಅಲ್ಲಿ ಅಷ್ಟುವರೆಗೂ ಹೋಗೋಕ್ಕಾಗಲ್ಲ, ಅರ್ಧದವರೆಗೂ ಹೋಗ್ಬೋದು. ಇಲ್ಲಿಗೆ ಮುಕ್ತಾಯಗೊಂಡಿದೆ. ಇವಾಗ ಎಕ್ಸಿಟ್ ಸಮಯ. ಸ್ಟೋರೇಜ್ ಇಲ್ಲ ಇವಾಗ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಇಳ್ಕೊಂಡು ಕೆಳಗಡೆ ಸೀದಾ ಪಾರ್ಕಿಂಗ್ ಹೋಗೋಣ. ಮಗ ಇಲ್ಲೇನಾರು ಆಯ್ತಾ? ಹೆಂಗೋ ಮೆಟ್ಲು ಹಿಂಗೆ ಹೋಗೈತೆ. ಅಲ್ಲ ದೇವಸ್ಥಾನದ ಹತ್ರ ಹೋಯ್ತೈತೆ. ಬಾ ಹಂಗಾರೆ ಆ ದೇವಸ್ಥಾನದ ಹತ್ರ ಹೋಗೋಣ. ಬರ್ರೋ ಬೇಗ. ನೋಡಿ ಮಳೆ ಬರ್ತದೆ ಅಂತಿದ್ರೆ ಬಿಸಿಲು ಹೆಂಗೆ ಹೊಡಿತೈತೆ ಮಗ. ಏನು ತಗ ರೈನ್ ಕೋಟು. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಗ ಕ್ಲೋಸ್ ಆಗೈತೆ ದೇವಸ್ಥಾನ. ಏನು ತೆಗಿಬೇಕಲ್ಲ ಬುಡ್ಲ, ಇಲ್ಲಿ ನೀನು ಕಾಣಲ್ಲ, ಅಲ್ಲಿಂದ ಹೋಗ್ಬೇಕು. ಸ್ಟೋರೇಜ್ ಇಲ್ಲ ನಮ್ದು ಇಲ್ಲಿ ನೀವು ಫೋಟೋ ಶೂಟ್ ಮಾಡೋಕ್ಕೆ. ಅದ್ರಲ್ಲಿ ಐಫೋನಲ್ಲಿ ತೆಗಿ. ನಾನು ವಿಡಿಯೋ ಮಾಡೋದ್ರ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ರೌಂಡ್ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು ಇವಾಗ. ಅಷ್ಟೇ ಮಗ, ಫುಲ್ ವೈಡಲ್ಲಿ ತಗಲ್ಲ. ದೇವಸ್ಥಾನ ಕ್ಲೋಸ್ ಆಗಿದೆ. ವೇಣುಗೋಪಾಲ ಸ್ವಾಮಿ ಕಿಟಕಿನಾರು ಇದ್ರೆ ನೋಡ್ಬೋದಾಗಿತ್ತು. ಕಿಟಕಿನ ಕ್ಲೋಸ್ ಮಾಡ್ತಾರೆ. ಮಾಡ್ತಾನಂತ ನೋಡ್ಕೊಳ್ರಪ್ಪ ಈಗ ಇವನು ಸಾಹಸನ. ಇದು ಅಷ್ಟೇನೆ ಸಾಹಸ ನಿಂದು. ಇಷ್ಟೇ. ಹಾಂ ಎಲ್ಲಿ ಕೈನೇ ಮುಂದಕ್ಕೆ ಜಗ್ತಲ್ಲ, ನಡುಕ್ತಾವೆ ಹೊಡಿ. ಅಪ್ಪ ಇಲ್ಲಿಂದ ನೋಡಿ ಚೂಪು ಕಾಣಿಸ್ತವೆ ಕಲ್ಲುಗಳೆಲ್ಲ. ಏಯ್ ಏನು ಕಬ್ಬಣಕ್ಕಿನ್ನ ಇದ್ದಿದ್ದಿಲ್ಲ ನೀನು ಬಂದ್ಬಿಡಕ್ಕೆ. ಅದು ಕಬ್ಬಣ ಕಿತ್ಕೊಂಡು ಬರಲಕ್ಕನ್ ಬಾ. ನಟಲ್ಲ ಟೈಮ್ ಆಯ್ತದ ಹೋಗ್ಮಲ್ಲ. ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಹೋಗ್ಬೇಕು. ಇತಿಹಾಸದ ಒಂದು ವಿಡಿಯೋ ಮಾಡ್ಕೊಬಿಡ್ತೀನಿ. ಹೋದ್ರಿ ನಿಂತ್ಕೊಂಡು ಪೌರಾಣಿಕ ಅಂದ್ಬಿಟ್ಟು ಯಾಮಾರಿಸ್ಬಿಟ್ರಲ್ಲ ಅಂತ ಮಗ. ಇನ್ನೇನು ಮುಗೀತಾ? ಅಯ್ಯಪ್ಪ ದೇವ್ರೆ. ಇನ್ನೊಂದು 500 ಜನ. ಸುಮಂತ ಕನ್ನಡಕ ತೆಗೆದ್ಬಿಡು ದಯವಿಟ್ಟು ಪ್ಲೀಸ್. ಅವನಿಗಂತೂ ಕೊಡ್ಲೇಬೇಡ, ಅದಕ್ಕೆ ಅವಮಾನ. ಕಾಣದೇ ಇಲ್ಲ ಕನ್ನಡಕನೇ. ಅಯ್ಯಪ್ಪ ದೇವ್ರೆ, ಎಲ್ಲ ಕಡೆ ನೀರು ಹರಿತಾ ಇದೆ. ಅಲ್ಲ ದಿನಿ ಅವನ ಅಷ್ಟು ಉದ್ದಕ್ಕೆ ಅಲ್ಲಿ ಎಲ್ಲ ಒದ್ದೆ ಆಗ್ಬಿಟ್ಟದೆ ಶರ್ಟು ಅವನದು. ಇನ್ನು ಮೇಲೋ ಅಷ್ಟು ಮುಗ್ದಾಯ್ತು ಕತೆ ಮಗ. ಇನ್ನೂ ಒಂದು ಲೆಫ್ಟ್ ಇರ್ಬೇಕು ಮಗ, ಹಿಂಗೋಗಿ. ಯಾರ್ದು ಶೂ ಕೆಂಪಾಯ್ತು. ಅಲ್ಲಿ ಯಾವನ ತುಳಿದ್ಬಿಟ್ಟವ್ರೇನು ಬೈಕ್ ಆತ ಇದ್ದ. ಸೊ ಫೈನಲಿ ನಮ್ಮ ಮಗ ಇದೇನು ಕೇವ್ಸ್ ಇದು ಹೋಗಿದ್ವಲ್ಲ, ಇದು ಯಾನ ಕೇವ್ಸ್ ಪ್ರವಾಸ ಮುಕ್ತಾಯಗೊಂಡಿದೆ. ಈಗ ಮುಂದಿನ ನಿಲ್ದಾಣ ಜೋಗನ ಮುಂದಿನ ನಿಲ್ದಾಣ ಕಲತಗಿರಿ ಅಲ್ಲ ಜೋಗಣ. ಸಾರಿ ಜೋಗದ ಗುಂಡಿ ನೋಡುವ ಪ್ರಯಾಣ ಸಾಗಲಿದೆ. ಈಗ ಯಾವ ಸಿಗ್ತವೆ ಆದಿವೆ ನೋಡ್ಕೊಂಡು ಹೋಗೋಣ ಬಾ. ಈಗ ನಾವು ಡ್ರೈವಿಂಗ್ ಮೀನ್ಸ್ ಏನು ವಾಹನ ಚಲಾಯಿಸೋದರಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತೇವೆ, ಕಾರ್ಯನಿರತರಾಗಿರ್ತೇವೆ. ವ್ಯೂವರ್ಸು ಸಹಕರಿಸಬೇಕಾಗಿ ವಿನಂತಿ. ಹತ್ರ ಬೇಗಲ್ಲ. ಬಾಯ್ ಯಾಣ. ಹೌದಣ್ಣ ಹೋಯ್ತಾ ಇದ್ದೀನಿ ಕಣಣ್ಣ. ಜರ್ನಿ ಅಂತ ಯಾರಿಟ್ಟರಿ ಹಿಂಗ್ ಬರ್ತೀವಿ. ಗುಡ್ ಮೆಮೊರೀಸ್.